ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಹಾಗೂ ಉತ್ಕೃಷ್ಟವಾದ ಮಾಂಸವನ್ನು ನೀಡಬೇಕೆಂಬ ಸದುದ್ದೇಶವನ್ನು ಹೊಂದಿ ಗುಡ್ಡೆ ಮಾಂಸವನ್ನು ನೀಡಲು ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆ ಮುಂದಾಗಿದೆ. ಹೌದು, ಗ್ರಾಹಕರಿಗೆ ಕತ್ತರಿಸಿದ ಕುರಿಪಟ್ಲಿ ಮಾಂಸ, ಮೂಳೆ, ಲಿವರ್, ಕೊಬ್ಬು ಸೇರಿ ಎಲ್ಲ ಭಾಗವನ್ನು ಸಮವಾಗಿ 1 kg ವಿಂಗಡಣೆ ಮಾಡಿ ಗುಡ್ಡೆ ಹಾಕಿ ವಿಂಗಡಿಸಿಟ್ಟಿದ್ದಕ್ಕೆ ಗುಡ್ಡೆ ಮಾಂಸ ಎಂದು ಕರೆಯಲಾಗುತ್ತದೆ. ರೈತರು ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಹಾಗೂ ತಾಜಾ ಮಾಂಸವನ್ನು ನೀಡಬೇಕೆಂಬ ಸದುದ್ದೇಶದಿಂದ 15 ಜನ ರೈತರು ಒಗ್ಗಟ್ಟಾಗಿ ಚಿಂತಾಮಣಿ ತಾಲೂಕು ಮಾಡಿಕೆರೆ ಕ್ರಾಸ್ನಲ್ಲಿ ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆಯನ್ನು ಆರಂಭಿಸಿ ರೈತರೇ ತಮ್ಮ ಫಾರಂಗಳಲ್ಲಿ ಉತ್ಕೃಷ್ಟ ಹಾಗೂ ಉತ್ತಮ ಗುಣಮಟ್ಟವಾದ ಚಿಂತಾಮಣಿ ಫೀಡನ್ನು ಬಳಸಿ ತಮ್ಮ ಫಾರಂಗಳಲ್ಲಿ ಬೆಳೆಸಿರುವ ಕುರಿ ಪಟ್ಲಿಗಳನ್ನು ಕೊಯ್ದು ಗುಡ್ಡೆ ಮಾಂಸವನ್ನು ಮಾರಾಟ ಮಾಡುವುದರ ಮೂಲಕ ರೈತರ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ತೋರಿಸಲು ಮುಂದಾಗಿದ್ದಾರೆ. ಗುಡ್ಡೆ ಮಾಂಸಕ್ಕೆ ಪ್ರತಿನಿತ್ಯ ಬೇಡಿಕೆ ಹೆಚ್ಚಾಗುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಉತ್ತಮ ಗುಣಮಟ್ಟದ ಮಾಂಸವನ್ನು ನೀಡಲು ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆ ಮುಂದಾಗಿ ಮಾಂಸ ಕಟ್ಟಿಂಗ್ ಮಿಷನ್, ಉತ್ತಮ ಪ್ಯಾಕಿಂಗ್ ವ್ಯವಸ್ಥೆ ಜೊತೆಗೆ ಮತ್ತಷ್ಟು ಉತ್ತಮ ಸೇವೆ ನೀಡಲು ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಆಗಸ್ಟ್ 28ರಂದು ಚಿಂತಾಮಣಿ ತಾಲೂಕು ಮಾಡಿಕೆರೆ ಕ್ರಾಸ್ನಲ್ಲಿ ಗುಡ್ಡೆ ಮಾಂಸದ ಮಳಿಗೆಯನ್ನು ಚಿಂತಾಮಣಿ ಕೃಷಿಕ ಉತ್ಪಾದಕ ಸಂಸ್ಥೆ ಮೂಲಕ ಪ್ರಾರಂಭ ಮಾಡಿದ್ದು ಸಂಸ್ಥೆಯ ಹಿರಿಯ ನಿರ್ದೇಶಕ ಜೆ.ವಿ. ನಾರಾಯಣಸ್ವಾಮಿ ಮತ್ತಿತರರು ಉದ್ಘಾಟನೆ ಮಾಡಿ ಶುಭ ಹಾರೈಸಿದ್ದಾರೆ. ಸದ್ಯ ಪ್ರತಿ ಭಾನುವಾರ ಹಾಗೂ ಮಂಗಳವಾರ ಗುಡ್ಡೆ ಮಾಂಸವನ್ನು ಮಾರಾಟ ಮಾಡಲಾಗುತ್ತಿದ್ದು ಗ್ರಾಹಕರಿಂದ ಉತ್ತಮವಾಗಿ ಬೇಡಿಕೆ ಸಿಗುತ್ತಿದೆ. ಈ ಸಂದರ್ಭದಲ್ಲಿ ಚಿಂತಾಮಣಿ ಕೃಷಿಕ ಉತ್ಪನ್ನ ಸಂಸ್ಥೆಯ ಅಧ್ಯಕ್ಷ ಪಾತೂರು ಬೆಲ್ಲಂ ಶ್ರೀನಿವಾಸ ರೆಡ್ಡಿ, ಕಾರ್ಯದರ್ಶಿ ಮಾಡಿಕೆರೆ ಟಾಟಾ ಶ್ರೀನಿವಾಸ ರೆಡ್ಡಿ, ನಿರ್ದೇಶಕರಾದ ನಿಕಲ್ ಪ್ರದೀಪ್, ಚೌಡದೇನಹಳ್ಳಿ ಕನ್ನಡ ರಮೇಶ್, ಬಣ್ಣಮಿಂದಳ್ಳಿ ರವಿ, ಕಡ್ಚನಹಳ್ಳಿ ದೇವರಾಜ್, ತುಳುನೂರು ಚಂದ್ರಶೇಖರ್ ರೆಡ್ಡಿ, ನರಸಿಂಹಪ್ಪ, ತೆರ್ನಹಳ್ಳಿ ವೆಂಕಟೇಶ್ ಗೌಡ, ಹಿರಣ್ಪಲ್ಲಿ ವೇಣು, ಮುತ್ತಗದಳ್ಳಿ ಅಶೋಕ್ ರೆಡ್ಡಿ, ಅಟ್ಟೂರು ಮೋಹನ್, ಬುಕ್ಕನಹಳ್ಳಿ ವೆಂಕಟೇಶ್, ವಿಶ್ವನಾಥ್, ಸಿಒ ಪ್ರದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಶ್ರೀನಿವಾಸ ರೆಡ್ಡಿ ಅಂತೇಳಿ ಪಾತ್ನಲ್ ವೆಂಕಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ನಾವು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಒಂದು 15 ಜನನು ಒಂದು ಸಂಘಟನೆ ಮಾಡ್ಕೊಂಡ್ವಿ. ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡಲ್ಲ ಅಂತ, ಉದ್ಯೋಗ ಇಲ್ಲ, ಕಷ್ಟ ಜಾಸ್ತಿ, ಆ ಒಂದು ಪ್ರಾಬ್ಲಮ್ಮು ಆಲೋಚನೆ ಬಂತು. ಯೂತ್ಗೆ ಮನೆ ಕಡೆ ನೋಡ್ಕೊಳ್ಳೋದಕ್ಕೆ ಹೆಣ್ಣಿಲ್ಲ ಅಂದರೆ ಕಷ್ಟ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೊಂದು ಆಲೋಚನೆ ಮಾಡೋಣ ಅಂಥೇಳಿ ಕುರಿ ಮತ್ತು ಕುರಿಗೆ ತಕ್ಕಂಥ ಒಂದು ಫೀಡನ್ನು ರೆಡಿ ಮಾಡಿಕೊಂಡು ನಾವೇ ಒಂದು ಬೆಳೆಸಿದ್ದೀವಿ. ಅದರ ಸಕ್ಸಸ್ ರೇಟ್ ಇವತ್ತು ಮಾಂಸದ ಅಂಗಡಿ ಕೂಡ ಮಾಡಿದ್ದೀವಿ. ತಿಂಗಳಿಗೆ ಏನಿಲ್ಲ ಅಂದರೂ ಕೂಡ 50,000 ರೂಪಾಯಿಗೆ ಮೋಸ ಇಲ್ದಿರ ಒಬ್ಬ ರೈತ, ಒಬ್ಬ ಗಂಡ ಹೆಂಡತಿ ಇದ್ದರೂ ಕೂಡ ದುಡ್ಕೋಬೋದು, ನೆಮ್ಮದಿಯಾದ ಜೀವನ ಮಾಡ್ಬೋದು, ಒಳ್ಳೆಯ ವಾತಾವರಣದಲ್ಲಿ ಇರ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಸಂಘಟನೆ ಮಾಡಿದ್ವಿ. ಉತ್ತಮವಾದ ಉತ್ಕೃಷ್ಟವಾದ ಮಾಂಸ ಕೂಡ ಈಗ ತಿಂದವರು ಕೂಡ ಅವ್ರ ಹತ್ರ ಕೂಡ ಇಂಟರ್ವ್ಯೂ ತೊಗೊಳ್ಳಿ. ಬಲ್ತಿರೋದು ಕಟ್ ಮಾಡಲ್ಲ, ಬರೀ ಕುರಿಪಟ್ಟಿಗೆ ಮಾತ್ರ ಕಟ್ ಮಾಡ್ತೀವಿ. ಅದರಲ್ಲಿ ಉತ್ಕೃಷ್ಟವಾದ ಭಾರಿಯಾದ ಒಂದು ಕೊಬ್ಬಿನ ಅಂಶ ಕೂಡ ಕಡಿಮೆ ಇರೋ ಥರ ನೋಡಿಕೊಂಡು 2 ಆ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಕಟ್ ಮಾಡೋದು. ಇಲ್ಲಿ ತಿಂದ ಗ್ರಾಹಕರು ಕೂಡ ಹೇಳಿದ್ರು, ತುಂಬ ಚೆನ್ನಾಗಿದೆಪ್ಪ, ತುಂಬ ಕ್ವಾಲಿಟಿ ಆಗಿದೆ, ನಿಮ್ಮ ಉದ್ದೇಶ ಚೆನ್ನಾಗಿದೆ. ಅದೇ ಹಾಗಂತೇಳಿ ನಾವು ಹೆಚ್ಚಿಗೆ ರೇಟ್ ಮಾಡಿಲ್ಲ. ಜನರಲ್ ಆಗಿರ್ತಕ್ಕಂಥ 750 ರೂಪಾಯಿ ಮಾಡಿದ್ದೀವಿ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಚೆಕ್ ಮಾಡಿ ಇನ್ನೂ ಏನಾದರೂ ಬೆನಿಫಿಟ್ ಆಗುತ್ತೆ ಅಂದರೆ ಗ್ರಾಹಕರು ಮತ್ತು ರೈತರದ್ದು ಗಮನದಲ್ಲಿಟ್ಕೊಂಡು ರೇಟ್ನ ವ್ಯತ್ಯಾಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಿದ್ದೀವಿ. ಸೊ ಇದರಿಂದ ಸುಮಾರು ರೈತರಿಗೆ ಅನುಕೂಲ ಆಗಿದೆ, ಸುಮಾರು ರೈತರ ಮಕ್ಕಳಿಗೆ ಅನುಕೂಲ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ. ನನ್ನ ಅನಿಸಿಕೆ ಪ್ರಕಾರ ಒಂದು 5,000ದಿಂದ 6,000 ಕುಟುಂಬಗಳು ಇದರಿಂದ ಇನ್ನಷ್ಟು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸಾಯ ಮಾಡಿ ಡ್ಯಾಮೇಜ್ ಆಗಿ ಬ್ಯಾಂಕಲ್ಲಿ ಸಾಲ ಮಾಡಿ ಸಾಲದ ಕೂಪದಲ್ಲಿ ಹಾಕ್ಕೊಂಡು ಲಾಸ್ ಆಗೋ ಪ್ರಶ್ನೆ ಇಲ್ಲ ಇದರಲ್ಲಿ. ಯಾಕೆಂದರೆ ಫಿಕ್ಸೆಡ್ ರೇಟ್ ಇದೆ, ಅದಕ್ಕೆ ಫಿಕ್ಸೆಡ್ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅನ್ನೋ ಲೆಕ್ಕ ಸಿಗುತ್ತೆ. ರೈತ ನೆಮ್ಮದಿಯಾಗಿ ಬದುಕ್ಬೋದು ಅನ್ನೋ ಉದ್ದೇಶಕ್ಕೆ ಇವತ್ತು IT-BT ಮಾಡಿರೋರು ಕೂಡ ಇದೇ ವ್ಯವಹಾರಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈಗ ಅಮೆರಿಕದಲ್ಲಿ ಆಗ್ತಾ ಇರ್ತಕ್ಕಂಥ ಅಸಮತೋಲನಕ್ಕೆ ಹೆದರವರು ಜನ ಎಲ್ಲನೂ. ಸಿಟಿಯಲ್ಲಿದ್ದು ಗಾಳಿ ವಾತಾವರಣ ಸಿಗ್ತಾ ಇಲ್ಲ, ಏಜ್ ಆದವರು ಇರೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆಲ್ಲ ಅರ್ಧ ಎಕರೆ ತೊಗೊಂಡು 1 ಎಕರೆ ತೊಗೊಂಡು ಈ ಕುರಿ ಮೇಯಿಸ್ಕೊಂಡಿರೋ ನಾವು ಇದು ಆಲೋಚನೆ ಬಂದಿದೆ. ಇದು ಸತ್ಕಾಲದಲ್ಲಿ ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನೀವೇ ಮತ್ತೆ ಸಾಕ್ಷಿ ಆಗ್ತೀರಾ ಇದರೆಲ್ಲ ಗಮನದಲ್ಲಿ ಕೂಡ. ಈಗ ಯಾರು ಮಟನ್ ತೊಗೊಂಡಿರ್ತಾರೋ ಏನಾದರೂ ಸಜೆಷನ್ಸ್ ಇದ್ದರೆ ಮುಕ್ತವಾಗಿ ನಮಗೆ ಹಂಚ್ಕೋಬೋದು. ನಾವು ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಗುಡ್ಡೆ ಮಾಂಸ ಅಂತೇಳಿ ಈಗ ಶುರು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರು ಸೆಲೆಕ್ಟೆಡ್ ಬೇಕು ಅಂತ ಕೇಳಿದ್ರು ಕೂಡ ಅದನ್ನು ಕೂಡ ಕೌಂಟ್ರ್ ಪಕ್ಕದಲ್ಲಿ ಇದು ಮಾಡ್ತೀವಿ.
ಈಗ ಸದ್ಯಕ್ಕಂತೂ ಗುಡ್ಡೆ ಮಾಂಸನೇ ನಡೀತಾ ಇರೋದು. ನಮಸ್ತೆ ಸರ್, ನಮ್ಮ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂತ, ಇದೇ ಮಡಿಕೆರೆ ಗ್ರಾಮದವರು. ಚೆನ್ನಕೇಶ್ವ ಎಂಟರ್ಪ್ರೈಸಸ್ ಅಂತ ನಮ್ಮೊಂದು ಫಾರ್ಮ್ ಇದೆ. ಲಾಸ್ಟ್ 20 ಇಯರ್ಸಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಎಲ್ಲರೂ ನಮ್ಮ ಸದಸ್ಯರೆಲ್ಲ ಸೇರಿ ಈ ಥರ ನಾವೇನೋ ಒಂದು ರೈತರಿಗೆ ಒಂದು ಅನುಕೂಲ ಆಗಬೇಕು, ರೈತರಿಗೋಸ್ಕರ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ 5 ಮಂತ್ಸ್ ಬ್ಯಾಕ್ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವಿ. TMR ಫೀಡ್ಸ್ ಅಂದರೆ ಚಿಂತಾಮಣಿ ಫೀಡ್ಸ್ ಅಂತ ಹೇಳ್ಬಿಟ್ಟು ಚಿಂತಾಮಣಿ ಆದರ್ಶ ಟ್ಯಾಕಿಸ್ ಹತ್ರ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಒಳ್ಳೆ ಫೀಡ್ನ ಗುಡ್ ಕ್ವಾಲಿಟಿ ಅಂದರೆ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸ್ ಏನೆಲ್ಲ ಬೇಕು ಒಂದು ಕುರಿಗಾಗಲಿ ಮೇಕೆಗಾಗಲಿ ಅದು ಎಲ್ಲನೂ ಕಂಪ್ಲೀಟಾಗಿ ಸಿಗ್ತಾ ಇದೆ. ಬರೀ 3 ತಿಂಗಳಲ್ಲೇ ನಮ್ಮ ಮರಿನ ಒಂದು 6 ತಿಂಗಳಾಗಿರ್ತಕ್ಕಂಥ ಮರಿ ತೊಗೊಂಬಂದರೂ ಕೂಡ ನಾವು 3 ತಿಂಗಳಲ್ಲೇ ಅದು ಡೆವಲಪ್ಮೆಂಟ್ ಅಂದರೆ ಕಟ್ಟಿಂಗ್ಗೆ ಬರೋ ಥರ ಸ್ಟೇಜ್ಗೆ ಬರ್ತಾ ಇದೆ. ಈಗಾಗಲೇ ಅದರ ರಿಸಲ್ಟ್ಸು ನಾವು 15 ಜನ ಏನಿದ್ದೀವಿ 15 ಜನದ್ದು ನಮ್ಮ ಹತ್ರ ಫಾರಮ್ಸ್ ಇದೆ. ನಮ್ಮ ಫಾರಮ್ಮಲ್ಲಿ ಆ TMR ಉತ್ಕೃಷ್ಟವಾದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಫೀಡ್ನ ಕೊಟ್ಟು ಬೆಳೆಸಿರ್ತಕ್ಕಂಥ ಮರಿಗಳನ್ನ ಇಲ್ಲಿ ಕಟಿಂಗು ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮದು ಒಂದೇ ಉದ್ದೇಶ ಇದೆ, ಎಂಡ್ ಕಸ್ಟಮರ್ನ ನಾವೇ ತಲುಪಬೇಕು. ಮಧ್ಯವರ್ತಿಗಳದ್ದು ಅವಳಿ ಜಾಸ್ತಿ ಇರೋದ್ರಿಂದ ಅದೆಲ್ಲ ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಂಸದ ಅಂಗಡಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಏನೀಗ ಸಿನಣ್ಣ ಹೇಳಿದ್ರು 50,000 ರೂಪಾಯಿ ದುಡಿಬೋದು ಅಂತ. 100% 500 ಕುರಿಗಳನ್ನ ನಮ್ಮ ಫೀಡ್ ಕೊಟ್ಟರೆ ಬರೀ ಇಬ್ಬರು ಹೆಂಗಸರು ನೋಡ್ಕೋಬೋದು. ಆ ಮಟ್ಟದಲ್ಲಿ ನಾವು ಇವಾಗ ಬೆಳವಣಿಗೆ ಮಾಡಿಸ್ತಾ ಇದ್ದೀವಿ. ಏನಿಲ್ಲ ಅಂದರೂ ಒಂದು ಮರಿಯಿಂದ 1,000 ರೂಪಾಯಿ ಒಂದು ತಿಂಗಳಿಗೆ ಅರ್ನ್ ಮಾಡ್ಬೋದು. ಅದು ಕ್ಯಾಲ್ಕುಲೇಷನ್ ಸಹ ನಮ್ಮಲ್ಲಿದೆ. ಕ್ಯಾಲ್ಕುಲೇಷನ್ ಥರ ನಾವು ರಿಸಲ್ಟ್ಸ್ ಕೂಡ ತಗೊಂಡಿದ್ದೀವಿ. ಒಂದು 50 ಮರಿ ಇದೆ ಅಂದರೆ 50,000 ತಗೋಬೋದು. ಬಟ್ 500 ಮರಿ ಫಾರಮ್ ಮಾಡ್ತೀನಿ ಅಂದರೆ ಇಬ್ಬರು ಹೆಂಗಸರು ಸಾಕು ಮೇಂಟೈನ್ ಮಾಡ್ಬೋದು. ಅಂದರೆ ಆ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂತ. ಆ ಥರದ್ದೊಂದು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಉದ್ಯೋಗ ಸೃಷ್ಟಿ 100% ಆಗ್ತಿದೆ. ರೈತರೆಲ್ಲನೂ ಉನ್ನತ ಮಟ್ಟಕ್ಕೆ ಬರ್ತಾರೆ. ಈಗೆಲ್ಲ IT ಬಿಟಿಗೆಲ್ಲ ಏನಾಗಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಅಣ್ಣ ಹೇಳ್ದಂಗೆ ರೈತರ ಮಕ್ಕಳಿಗೆ ಮಗುನ ಕೊಡ್ತಾ ಇಲ್ಲ, ಹೆಣ್ಮಗುನ ಕೊಡ್ತಾ ಇಲ್ಲ ಮದುವೆ ಆಗೋದಕ್ಕೆ ಅದನ್ನ 100% ನೆಕ್ಸ್ಟ್ ರೈತರಿಗೆ ಕೊಡ್ತೀವಿ ಅನ್ನೋ ಲೆಕ್ಕಕ್ಕೆ ಅದನ್ನ 100% ಆಗುತ್ತೆ ಅಂತ ಹೇಳೋದು ಕೂಡ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಇದರಲ್ಲಿ ಅನುಕೂಲನ ತಗೋಬೋದು. ಬಟ್ ನಮ್ಮ 15 ಫಾರಮ್ಸ್ ಇರೋದೇ ಅಲ್ವಾ, ಎಲ್ಲರೂ ಫಾರಮ್ಸ್ ಮಾಡಲಿ. ಎಲ್ರಿಗೂ ಬೇಕಾದರೂ ನಾವು ಆ ಥರ ಉನ್ನತ ಇದರಲ್ಲಿರ್ತಕ್ಕಂಥ ಫೀಡ್ನು ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ. ನೆಲ್ಲೂರಲ್ಲಿ ನಮ್ಮದು ಬ್ರಾಂಚ್ ಇರೋದು ಅಂದರೆ ಫ್ಯಾಕ್ಟ್ರಿ ಇರೋದು, ಅಲ್ಲಿಂದ ತರಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಎಲ್ಲ ಕಸ್ಟಮರ್ಸೂ ಮೊದಲು ಕಂಪ್ನಿಗೆ ಹೋಗ್ತಾ ಇದ್ರು ಕೂಡ ಇವಾಗ ನಮ್ಮ ಹತ್ರನೇ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಕಾಸ್ಟ್ ಟು ಕಾಸ್ಟ್ ನಾವು ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಮಾರ್ಜಿನ್ ಎಕ್ಸ್ಪೆಕ್ಟೇಷನ್ ಮಾಡ್ದಿರ ಕೊಡ್ತಾ ಇದ್ದೀವಿ. ಇನ್ನು ಅದೇ ರೀತಿ ಕೆಲವರು ಹೇಳ್ತಾರೆ ಇಲ್ಲಿ 750, ಹೊರಗಡೆನೂ 750, 800 ರೂಪಾಯಿಗೆ ಸಿಗ್ತಾ ಇದೆ, 750ಗೆಲ್ಲ ಕೊಡ್ತಾ ಇದ್ದಾರೆ ಅಂತ. ಬಟ್ ನಾವು ಕೊಡ್ತಕ್ಕಂಥ ಕ್ವಾಲಿಟಿ ಕೊಡ್ತಿದ್ದಾರೋ ಇಲ್ಲ ವಿ ಡೋಂಟ್ ನೋ. ಬಟ್ ನಮ್ಮದೇ ಆದ ಒಂದು ಸ್ಟೈಲಲ್ಲಿ ನಾವು ಕೊಡ್ತಾ ಇದ್ದೀವಿ. ಗುಡ್ಡೆ ಮಾಂಸ ಸ್ಟಾರ್ಟ್ ಮಾಡಿದ್ವಿ. ಮೊದಲು ತಲೆಕಲ್ಲೆಲ್ಲ ಮಿಕ್ಸಿಂಗ್ ಕೊಟ್ವಿ. ಕೆಲವರೆಲ್ಲ ಫೀಡ್ಬ್ಯಾಕ್ ತೊಗೊಂಡ್ವಿ. ತಲೆಕಲ್ಲು ಮಿಕ್ಸಿಂಗ್ ಬೇಡ ಅಂತಂದರು. ಈಗ ತಲೆಕಲ್ಲು ಸಪ್ರೇಟಾಗಿ ಕೊಡ್ತಾ ಇದ್ದೀವಿ. ಕಬ್ಬು ಜಾಸ್ತಿ ಏನಾದರೂ ಎಂಟ್ರಿ ಆಗಿದೆ ಅಂತಂದರೆ ಅದನ್ನು ಬೇಡ ಅಂತಂದರು. ಈಗ ಕಬ್ಬುದು ಕೌಂಟ್ ಕೂಡ ಮಾಡಿದಿರ ನಾವು ಸೈಡ್ಗೆ ತೆಗೆದು ಬಿಡ್ತಾ ಇದ್ದೀವಿ. ಎಷ್ಟೇ ಕಬ್ಬು ಬರಲಿ 1 kg ಮಾಂಸ ಕೊಟ್ಟಿದ್ದಾದ್ಮೇಲೆ ಅದ್ರ ಮೇಲೆ ಯಾರು ಕಬ್ಬು ಬೇಕು ಅಂತಾರೋ ಅದು ಫ್ರೀ ಆಫ್ ಕಾಸ್ಟಲ್ಲಿ ಕಬ್ಬನ್ನ ಕೊಡ್ತಾ ಇದ್ದೀವಿ. ಈ ಥರ ಎಲ್ಲ ರೈತರಿಗೆ ನಾವು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ರೀತಿ ಪ್ಲಾಸ್ಟಿಕ್ ಕವರ್ಸಲ್ಲೆಲ್ಲ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಆದ ಕಂಟೈನರ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೀಗ ಪ್ಯಾಕಿಂಗ್ ಸಿಸ್ಟಮ್ನು ಒಳ್ಳೆ ಇದರಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನವೇಡೇಸ್ ಇನ್ನೊಂದು ವಾರ 15 ದಿನದಲ್ಲಿ ನಾವೆಲ್ಲನೂ ಹೈದ್ರಾಬಾದ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಸಹ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮೀಟ್ದ ಯಾವ ಥರ ಕಟ್ಟಿಂಗ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇದನ್ನ ಯಾವುದೋ ಒಂದು ಸ್ಟೇಜ್ ತೊಗೊಂಡು ಹೋಗಬೇಕು ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಇಂಟ್ರೊಡ್ಯೂಸ್ ಆಗಲಿ ಅಂತ ಇಲ್ಲೊಂದು ಸ್ಟಾಲ್ ಓಪನ್ ಮಾಡಿದ್ದೀವಿ. ಇಲ್ಲಿ ಕೂಡ ಗುಡ್ ರೆಸ್ಪಾನ್ಸ್ ಅಂತೂ ನಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ ಅಲ್ಲಿಂದ ಬಂದ ಮೇಲೆ ವಾಕಿಂಗ್ ಪ್ರೆಸ್ಸಿಂಗಲ್ಲಿ ಅಂದರೆ ಏರ್ ಔಟ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀವಿ. ಕಂಪ್ಲೀಟಾಗಿ ಮಿಷಿನ್ ಕಟ್ಟಿಂಗ್ ಬರುತ್ತೆ. 40 mm, 50 mm, 60 mm ಯಾವ ಥರ ಬೇಕೋ ಆ ಥರ ಕಟ್ಟಿಂಗಲ್ಲಿ ಬರುತ್ತೆ. ಆ ಥರ ಕಟ್ ಮಾಡಿ ನಾವು ವಾಕಿಂಗ್ ಪ್ರೆಸ್ಸಲ್ಲಿ ನಾವೇನಾದರೂ ಮಾಡಿ ಕೊಟ್ಟರೆ 1 ತಿಂಗಳವರೆಗೂ ಅದನ್ನ ಬಳಸ್ಬೋದು. ಯಾವುದೇ ರೀತಿ ಕೆಡಲ್ಲ ಮಾಂಸ. ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಇದಕ್ಕೆ ನಮ್ಮ ಎಲ್ಲ ಒಂದು ಡೈರೆಕ್ಟರ್ಸ್ದು ಸಹಕಾರ ಇರೋದ್ರಿಂದ ಪ್ಲಸ್ ರೈತರದ್ದು ಒಂದು ಸಹಕಾರ ಸಿಗ್ತಾ ಇರೋದ್ರಿಂದ ಇದನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೆಲ್ಲರದ್ದು ಸಹಕಾರ ಸಿಗ್ತಾ ಇದೆ. ಇದೇ ರೀತಿ ತಮ್ಮ ಮೀಡಿಯಾದವ್ರ ಸಹಕಾರ ಕೂಡ ನಮಗೆ ಸಿಗ್ತಿದೆ. ನಿಮಗೂ ಸಹ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. Still searching for right property to invest which gives you return on investment high and has every legal thing? This is for you. Chelur New Town. ಎಲ್ಲರಿಗೂ ನಮಸ್ಕಾರ. ಈ ಚೇಳೂರು ನ್ಯೂ ಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್. 27 ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ. 60 ಅಡಿ ಮೇನ್ ರೋಡ್, 30 ಮತ್ತೆ 40 ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್, ಅಂಡರ್ಗ್ರೌಂಡ್ UGD, ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಅಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್.
ಫಸ್ಟ್ 20 ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ 400 ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ 5% ಎಕ್ಸ್ಟ್ರಾ ಡಿಸ್ಕೌಂಟ್. ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ. ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್. ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ ಉಮರನ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೇಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9845388724 ಮತ್ತೊಂದು 7026688076 ಮಗದೊಂದು 99721811